ಇನ್ನು ರಾಜ್ಯದಲ್ಲಿ ಸರ್ಕಾರ ನಿಷ್ಕ್ರಿಯವಾಗಿದೆ. ಹಾಗಾಗಿ ಅಧಿವೇಶನದಲ್ಲಿ ಹತ್ತಾರು ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಸರ್ಕಾರದ ವಿರುದ್ಧ ನಮ್ಮದೇ ಆದ ಅಸ್ತ್ರವನ್ನು ಪ್ರಯೋಗ ಮಾಡ್ತೀವಿ. ಹೀಗಂತ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಅವರಿಗೆ ಸಪೋರ್ಟಿವ್ ಆಗಿ ಯತ್ನಾಳ್ ಅವರು ಕೂಡ ಮಾತನಾಡಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ಸದನದ ಒಳಗೆ ಕಾಂಗ್ರೆಸ್ ಸರ್ಕಾರವನ್ನು ಹಣಿಯೋದಕ್ಕೆ ಅಂತ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗಿರುವಂಥದ್ದು. ನಮ್ಮ ಜೊತೆ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಈ ಒಂದು ಅಧಿವೇಶನವನ್ನು ಯಾವ ಥರ ತಗೋತಾರೆ, ಏನೇನು ಇದರಲ್ಲಿ ಇರುತ್ತೆ ಅಂತೇಳಿ. ಸರ್, ಈ ಚಳಿಗಾಲ ಅಧಿವೇಶನ ಅಂತಾರೆ ಬೆಳಗಾವಿಯಲ್ಲಿ ಚಳವಳಿಗಳ ಅಧಿವೇಶನ ಅಂತಲೇ ಹೇಳ್ತಾರೆ. ಯಾಕಂದರೆ ಭಾಳಷ್ಟು ಚಳವಳಿ ಆಗ್ತಾರೆ. ಒಂದು ನಾವೇನು ಹೇಳ್ತೀವಿ? ಸಾಕಷ್ಟು ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ನಾವು ಚರ್ಚೆ ಮಾಡಬೇಕಾಗಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ, ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ. ಇಡೀ ರಾಜ್ಯದಲ್ಲಿ ಒಂದು ಬಿರುಗಾಳಿಯನ್ನು ಎಬ್ಬಿಸಿರ್ತಕ್ಕಂಥ ವಕ್ಫ್ ಘಟನೆಗಳೇನು ನಡೆದಿದೆ. ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ರೈತರಿಗೆ ನೋಟಿಸನ್ನು ನೀಡಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಗರ್ಭಿಣಿಯರು ಇವತ್ತು ಮೃತರಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಒಂದು ಬೇಜವಾಬ್ದಾರಿತನದಿಂದ, ಮತ್ತು ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಇವತ್ತು ಗೌರವಧನ ಹೆಚ್ಚಿಸದೇ ಇರತಕ್ಕಂಥದ್ದು. ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿಗಳಿಂದ ರಾಜ್ಯ ಸುಭಿಕ್ಷವಾಗಿದೆ, ಭಾಳ ಜನರು ಆನಂದದಲ್ಲಿದ್ದಾರೆ, ಬಡವರು ಕೂಡ ಭಾಳ ಆನಂದದಲ್ಲಿದ್ದಾರೆ ಅನ್ನುವ ಭ್ರಮೆನಲ್ಲಿ ರಾಜ್ಯ ಸರ್ಕಾರ ಇದೆ. ನಮ್ಮ ದುರಾದೃಷ್ಟಕ್ಕೆ 3 ಉಪಚುನಾವಣೆಗಳಲ್ಲಿ 3 ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥದ್ದು ಇವೆಲ್ಲವೂ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ನಾವು ಮಾಡಿದ್ದೆಲ್ಲ ಸರಿ, ಆನೆ ನಡೆದಿದ್ದ ದಾರಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅವರ ಅಭಿಪ್ರಾಯಗಳಿದೆ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಈ ಅಧಿವೇಶನದಲ್ಲಿ ಆಗಬೇಕಾಗಿದೆ. ಬೆಳಗಾವಿಯಲ್ಲಿ 322 ಶಿಶುಗಳ ಮರಣ ಆಗಿರುವಂಥದ್ದು, 29 ಗರ್ಭಿಣಿ ಕೂಡ ಸಾವನ್ನಪ್ಪಿದ್ದಾರೆ. ಇದ್ರ ಬಗ್ಗೆ ತಾವು ಗಂಭೀರವಾಗಿ ತಗೊಳ್ತೀವಿ ಅಂತ ನಿನ್ನೆಯೂ ಕೂಡ ಆರ್ ಅಶೋಕ್ ಅವರು ಇದಕ್ಕೆ ಭೇಟಿ ಕೊಟ್ಟು ಆಸ್ಪತ್ರೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿರ್ತಾರೆ. ಸರ್, ನೋಡಿ, ದುರ್ಘಟನೆ ನಡೆದಿದೆ. ಶಿಶುಗಳು ಮರಣ ಹೊಂದಿರುವುದು, ಗರ್ಭಿಣಿಯರ ಮರಣ ಹೊಂದಿರತಕ್ಕಂಥದ್ದು ಇದು ಒಂದು ಕಡೆ. ಮತ್ತೊಂದು ಕಡೆ ಸರ್ಕಾರದ ವರ್ತನೆ, ಸಚಿವರ ವರ್ತನೆ. ಒಬ್ಬ ಆರೋಗ್ಯ ಸಚಿವ ಬಳ್ಳಾರಿಗೆ ಹೋಗಿ ಭೇಟಿಯನ್ನು ಕೊಡೋದಿಲ್ಲ. ಬಳ್ಳಾರಿಯಲ್ಲಿ ಏನು ದುರ್ಘಟನೆ ನಡೆದ ಅಲ್ಲಿ ಭೇಟಿ ಕೊಡೋದಿಲ್ಲ. ಉಸ್ತುವಾರಿ ಸಚಿವ ಜಮೀರ್ ಅಹಮದ್ಗೆ ಇದಕ್ಕೂ ಸಂಬಂಧನೇ ಇಲ್ಲ. ಮತ್ತೊಂದು ಕಡೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಶರಣಗೌಡ ಅವರು ಕೂಡ, ಶರಣ್ ಪಾಟೀಲ್ ಅವರು ಕೂಡ ಭೇಟಿಯನ್ನು ಕೊಡೋಲ್ಲ. ಅಂದರೆ ಉದ್ದಟತನ ಅಂದೆ. ಇಂಥದ್ದು ಘಟನೆಗಳು ನಡೆದಾಗ ಒಂದು ಜವಾಬ್ದಾರಿತ ಸರ್ಕಾರ, ಒಬ್ಬ ಜವಾಬ್ದಾರಿತ ಸಚಿವರು ಹೇಗೆ ನಡ್ಕೋಬೇಕು ನೋಡಿ. ಮೊನ್ನೆ ದಿನ ಮುಖ್ಯಮಂತ್ರಿಗಳು ಸಂಡೂರಿಗೆ ಹೋಗ್ತಾರೆ, ಅಲ್ಲಿ ಹಾರ ತುರಾಯಿಗಳನ್ನು ಹಾಕಿಸ್ಕೊಳ್ತಾರೆ. ಚುನಾವಣೆಯಲ್ಲಿ ಗೆದ್ದಿದ್ದಾರೆ, ಸನ್ಮಾನಗಳು ಒಪ್ಕೊಳ್ತೇನೆ, ಮಾಡಿಕೊಳ್ಳಿ. ಅದ್ರ ಜೊತೆಗೆ ಕನಿಷ್ಠ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ನಾಡಿನಲ್ಲಿ ಏನು ನಡೀತಾ ಇದೆ ಅದಕ್ಕೆ ತಾವು ಸ್ಪಂದನೆ ಮಾಡಬೇಕು. ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬಳ್ಳಾರಿ ಮೆಡಿಕಲ್ ಕಾಲೇಜ್ ಅಲ್ಲಿ ಹೋಗಿ ಭೇಟಿ ಕೊಡಬೇಕು ಅಂತ ಅನಿಸ್ಲೇ ಇಲ್ವಲ್ಲ ಮುಖ್ಯಮಂತ್ರಿಗಳಿಗೆ. ನಾನು ರಾಜಕಾರಣ ಮಾಡ್ತೇನೆ ಅಂತ ದಯವಿಟ್ಟು ಅನ್ಕೋಬೇಡಿ. ಅಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾವುದು ಪ್ರಿಯಾರಿಟಿ ಇರಬೇಕು, ಆದ್ಯತೆ ಅದಿರಬೇಕು. ಇದನ್ನು ಕೆಲವೊಂದು ವಿಚಾರಗಳನ್ನು ಪಟ್ಟಿ ಮಾಡಿ ಇಟ್ಕೊಂಡಿದ್ದಾರೆ ರಾಜ್ಯಾಧ್ಯಕ್ಷರು ಬಿಜೆಪಿಯವರು. ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ತಾರೆ, ಹೇಗೆ ಸರ್ಕಾರವನ್ನು ಟ್ಯಾಕಲ್ ಮಾಡ್ತಾರೆ ಅಂತಕ್ಕಂಥದ್ದೇ ಕುತೂಹಲ. ನೋಡೋಣ.